ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಕಾನ್ಸ್ಟೇಬಲ್ಗೆ ಹನಿ ಟ್ರ್ಯಾಪ್. ಖೆಡ್ಡಾಗೆ ಕೆಡವಿ ಕಾನ್ಸ್ಟೇಬಲ್ ಪತ್ನಿಯಿಂದ 8 ಲಕ್ಷ ರೂಪಾಯಿ ವಸೂಲಿ. ಆರೋಪಿ ಪೂಜಾ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ ಕಾನ್ಸ್ಟೇಬಲ್ ಪತ್ನಿ. ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್. ಪ್ರತಾಪ್ ನಗರದ ಖಾಸಗಿ ಹೋಟೆಲ್ನಲ್ಲಿ 2 ಗಂಟೆ ಇದ್ದ ಗುತ್ತಿಗೆದಾರ ಸಾವಿಗೆ ಮುನ್ನ ಡಿಸೆಂಬರ್ 24ರ ಸಚಿನ್ ಚಲನವಲನದ ಕೊನೆ ದೃಶ್ಯ ಲಭ್ಯ. ನಾಳೆ ಸಂಜೆ ರಾಜ್ಯ ಬಿಜೆಪಿ ನಾಯಕರಿಗೆ ಟೆನ್ಷನ್. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಗೆ ಅಸಮಾಧಾನಿತರ ತೀರ್ಮಾನ. ನಡ್ಡಾ ಬಳಿ ಬಣಗಳ ವಿಚಾರವನ್ನ ಚರ್ಚಿಸೋ ಸಾಧ್ಯತೆ. ಕ್ರೀಡಾಪಟುಗಳಿಗೆ ಖೇಲ್ ರತ್ನ ಪ್ರಶಸ್ತಿ ಘೋಷಿಸಿದ ಕೇಂದ್ರ ಸರ್ಕಾರ. ಶೂಟರ್ ಮನು ಬಾಕರ್ಗೆ ಅವಾರ್ಡ್. ಹರ್ಮನ್ಪ್ರೀತ್ ಕೌರ್, ಪ್ಯಾರಾ ಅಥ್ಲೀಟ್ ಪ್ರವೀಣ್, ಚೆಸ್ ಚಾಂಪಿಯನ್ ಗೋಕೇಶ್ಗೂ ಖೇಲ್ ರತ್ನ ಘೋಷಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.